जन्माद्यस्य ಗುರುಗಳೇ ಕಟ್ ಆಗ್ತಿದೆ ಗುರುಗಳೇ. ವಿಘ್ನೇಶ್ವರಾಟ್ ಅದಿ ಕವಯೇ ಮುಖ್ಯಂತಿ ಯಂ ಸೂರ. ಈಗ ಕೇಳಿಸ್ತಾ ಇದೆಯಾ? ಹಾ, ಈಗ ಕೇಳಿಸ್ತಿದೆ ಗುರುಗಳೇ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दाहितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಪ್ರಯತ್ನ ಪೂರ್ವಕವಾಗಿ ಶ್ರದ್ಧೆಯಿಂದಾಗಿ ಪಾಠವನ್ನ ಬರೀ ಕೇಳೋದಷ್ಟೇ ಅಲ್ಲದೇನೆ ಪುರಾಣ ಶ್ರವಣ ಅಂತಂದ್ ಹೇಳಿದ್ರೆ ಕೇಳಿದ್ರಾಯ್ತು ಬಿಟ್ರಾಯ್ತು ಅಂತ ಸಂಬಂಧವೇ ಇಲ್ಲದೆ ಇರೋ ಹಾಗೆ ಪುರಾಣ ಶ್ರವಣಗಳೆಲ್ಲವೂ ಕೂಡ ನಡೆಯತ್ತೆ. ಅದಕ್ಕೆ ಪುರಾಣ ಹೇಳ್ಬೇಡ, ಪುರಾಣ ಕೇಳದ ಹಾಗಾಗತ್ತೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆ. ಆದರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಇದನ್ನ ಕೇಳಿ ಎಲ್ಲೋ ಒಂದು ಕಡೆಯಲ್ಲಿ ಅದನ್ನ ಸಂಗ್ರಹ ಮಾಡಿ ಮತ್ತೆ ಮರುದಿನದಲ್ಲಿ ಅದನ್ನ ಹೇಳ್ಬೇಕು ಅಂತಂದ್ರೆ ಸುಲಭವಾದ ವಿಷಯ ಅಲ್ಲ. ಅದು ಬಹಳ ಕಷ್ಟವಾದ ವಿಷಯ. ಅದು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಬಹಳ ಪರಿಶ್ರಮವೂ ಬೇಕು, ಬೌದ್ಧಿಕವಾದ ಶ್ರಮ ಬೇಕು. ಆಮೇಲೆ ಇದು ಪುಣ್ಯಕರವಾದ ಕೆಲಸ ಅಂತ ಅನ್ಕೊಂಡು ಬಹಳ ಶ್ರಮ ವಹಿಸಿ ಈ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ಒಂದು ಎರಡು ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗಬಹುದು, ಅದೇನ್ ದೊಡ್ಡದಲ್ಲ. ಆದ್ರೆ ಅದು ಹೇಗೆ ಅಂತಂದ್ರೆ ನಾವು ಕಬ್ಬಿಣದ ತಂತಿ ಇರತ್ತೆ. ಕಬ್ಬಿಣದ ತಂತಿಯಲ್ಲಿ ಎಷ್ಟೆಷ್ಟೋ ಅದು ಇದು ಅಂತಂದು ಆರ್ಟಿಫಿಷಿಯಲ್ ಆದ ಮುತ್ತುಗಳನ್ನ, ಒರಿಜಿನಲ್ ಮುತ್ತುಗಳಲ್ಲ, ಆರ್ಟಿಫಿಷಿಯಲ್ ಆದ ಮುತ್ತುಗಳನ್ನ ಅದನ್ನ ಇದನ್ನ ಜೋಡಿಸಿ ಚೆನ್ನಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಎಷ್ಟು ಬೆಲೆ? 20 ರೂಪಾಯೋ 50 ರೂಪಾಯೋ 100 ರೂಪಾಯೋ 500 ರೂಪಾಯೋ ಅದಕ್ಕೆ ಬೆಲೆ ಇರುತ್ತೆ. ಯಾವುದೋ ಒಂದ್ ಮನೆಯಲ್ಲಿ ಇದ್ದಿದ್ದು ಹಳೇದು ಬಂಗಾರದ ತಂತಿಯದ್ದಷ್ಟೇ. ಅದ್ರೊಳಗಡೆ ಇದ್ದಿದ್ದು ಒರಿಜಿನಲ್ ಮುತ್ತು, ಹವಳ, ಚಿಕ್ಕ ವಜ್ರದ ಗುಂಡು, ಇದೆಲ್ಲ ಸೇರಿದ್ದು ಅಂಕುಡೊಂಕಾದಂತಹ ಯಾವುದೋ ಒಂದು ತಂತಿಯಿಂದ ಮಾಡಿದ ಒಂದು ಹಾರ ಇದೆ. ಅದೆಲ್ಲ ನೆಗ್ಗು ಹೋಗಿದೆ, ಮಣಿಗಳು ಮಾಸಿ ಹೋಗಿದೆ, ಸ್ವಲ್ಪ ಇದು ಯಾವ್ದದು ಅದರದ್ದು ತಂತಿಗಳೇನಿದೆಯೋ ಬಂಗಾರದ ತಂತಿ ಸ್ವಲ್ಪ ಬೆಂಡಾಗಿದೆ. ಅಂದ ಮಾತ್ರಕ್ಕೆ ಬೆಲೆ ಜಾಸ್ತಿ. ಯಾವುದಕ್ಕೆ? ರೋಡಲ್ಲಿ ಸೈಡಲ್ಲಿ ಮಾರಾಟ ಮಾಡುವಂತಹ ಆ ಹಾರಕ್ಕೋ ಅಥವಾ ಈ ಬಂಗಾರದ ತಂತಿಯಲ್ಲಿ ಹೆಣೆದಂತಹ ಸ್ವಲ್ಪ ಅಂಕುಡೊಂಕಾದಂತಹ ಈ ಹಾರಕ್ಕೋ ಲಕ್ಷಾಂತರ ಗಟ್ಲೆ ಬೆಲೆ ಇರುತ್ತೆ ಇದಕ್ಕೆ. ಬಂಗಾರದ ಸರ ಅಂಕುಡೊಂಕಾದ್ರೂ ಕೂಡ ಅಷ್ಟು ಬೆಲೆ ಇದೆ. ಯಾಕೆ ಅಂತಂದ್ರೆ ಆ ಬಂಗಾರಕ್ಕೆ, ಆ ಬಂಗಾರದ ತಂತಿಯಲ್ಲಿ ಹೆಣೆದಂತಹ ಆ ಮುತ್ತು ರತ್ನಗಳಿಗೆ ಅಷ್ಟು ಬೆಲೆ. ಆ ಆಕಾರ ಇದಕ್ಕೆಲ್ಲ ಬೆಲೆ ಇಲ್ಲ. ಅದರಂತೆ ನಾವೆಲ್ಲ ಇಷ್ಟು ಪರಿಶ್ರಮ ಪಟ್ಟು ಆ ಕಥೆಯನ್ನು ಹೇಳ್ತಾ ಇರ್ತೇವಲ್ಲ, ಆ ಕಥೆ ಭಗವಂತನ ಕಥೆ ಆದಾಗ ಅದು ಬಂಗಾರದ ತಂತಿಯಲ್ಲಿ ಹೆಣೆದಂತಹ ಒಂದೊಂದು ಕಥೆಗಳು. ಆ ಸೌದಾಸರಾಜನ ಕಥೆಯನ್ನು ಹೇಳಿದ್ವು, ಇನ್ನೊಂದು ಖಟ್ವಾಂಗರಾಜನ ಕಥೆಯನ್ನು ಕೇಳಿದ್ವು. ಹೀಗೆ ಇದು ಒಂದು ಅಲ್ಲ, ಪ್ರತಿನಿತ್ಯದಲ್ಲಿ ಯಾವ್ಯಾವ ಕಥೆಗಳನ್ನು ಕೇಳ್ತೇವೋ ಆ ಎಲ್ಲ ಕಥೆಗಳು ಕೂಡ ಬಂಗಾರದ ನಮ್ಮ ತೊದಲಾದ, ನಿಮ್ದಷ್ಟೇ ಅಲ್ಲ ನಮ್ಮೆಲ್ಲರ ತೊದಲಾದ ನುಡಿಗಳಲ್ಲಿ ಅಂಕುಡೊಂಕಾಗಿ ಬರುವಂತಹ
ಭಗವಂತನ ಚರಿತ್ರೆಗಳೆಂಬಂತಹ ಅಪರೂಪದ ಮಣಿಗಳನ್ನ ಜೋಡಿಸಿರ್ತೇವೆ. ಜೋಡಿಸೋರು ನಾವು ಅಪ್ಪಿ ತಪ್ಪಿ ಕೆಟ್ಟದಾಗಿ ಆತರ ಈ ತರ ಮಾಡಿರಬಹುದು. ಆದ್ರೆ ಜೋಡಿಸ್ತಾ ಇರುವಂತಹದ್ದು ಬಂಗಾರದ ತಂತಿಯಲ್ಲಿ ಅಪರೂಪದ ಹರಳುಗಳನ್ನ. ಅದರಿಂದಾಗಿ ಯಾರು ಸರಿ ಹೇಳ್ತಾರೋ ಸರಿ ಆಯ್ತೋ ಇಲ್ವೇ ಇಲ್ಲ, ಎಲ್ರಿಗೂ ಚೆನ್ನಾಗಾಗತ್ತೆ. ಅದು ತುಂಬಾ ಬೆಲೆ ಇದೆ. ನಾವು ಮಾತನಾಡುವ ಕಾಡು ಹರಟೆಗಿಂತ ನಾವು ಅಂಕುಡೊಂಕಾಗಿ ಮಾತನಾಡುವಂತಹ ಸ್ತೋತ್ರ ಮಾಡುವ ಭಗವಂತನ ಸ್ತೋತ್ರವೇ ಕೋಟಿ ಪಟ್ಟು ಮಿಗಿಲಾದದ್ದು. ಅದರಲ್ಲಿ ತುಂಬಾ ಪರಿಶ್ರಮ ವಹಿಸಿ, ಅದು ಅಂಕುಡೊಂಕಾಗಿದ್ರೆ ಇಷ್ಟು ಚೆನ್ನಾಗಿರತ್ತೆ ಅಂದ್ರೆ ತಾವೆಲ್ಲ ತುಂಬಾ ಪರಿಶ್ರಮ ಪಟ್ಟು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದ್ರಲ್ಲಿ ಹಾಗಾಯ್ತು ಹೀಗಾಯ್ತು ಅನ್ನೋ ಹಾಗೆ ಇಲ್ಲ. ತುಂಬಾ ಚೆನ್ನಾಗಿ ಇದನ್ನ ನಿರೂಪಣೆ ಮಾಡಿದ್ದೀರಿ. ನಮಸ್ಕಾರಮ್ಮ. ತುಂಬಾ ಧನ್ಯವಾದಗಳು ಗುರುಗಳೇ. ತಮ್ಮ ಈ ಎನ್ಕರೇಜ್ಮೆಂಟ್ ಇಂದ ಮಾಡ್ಬೇಕು ಅಂತ ತುಂಬಾ ಮನಸ್ಸಾಗತ್ತೆ. ಹಾಗೆ ನಮಸ್ಕಾರ. ಇಷ್ಟು ನಾವು ಖಟ್ವಾಂಗರಾಜನ ಕಥೆಯನ್ನೆಲ್ಲ ಹೇಳಿದ್ದೇವೆ. ನಂತರದಲ್ಲಿ ರಾಮನ ಕಥೆ ತುಂಬಾ ಸೊಗಸಾದದ್ದು. ಇದಕ್ಕೆ ನಮ್ಮೆಲ್ಲರ ಮನಸ್ಸು ಗದಿಗೆರೆದು ಬಿಡುವಂತಹ ಅದ್ಭುತವಾದಂತಹ ಚರಿತ್ರೆ. ನಾವು ಹುಟ್ಟಿದಾಗಿನಿಂದ ರಾಮನ ಕಥೆಯನ್ನು ಕೇಳಿಕೊಂಡೇ ಬೆಳಿತೇವೆ. ಎಲ್ಲಿ ನೋಡಿದರೂ ರಾಮ ಅಂತ ಆ ರಾಮನ ಸ್ತೋತ್ರಗಳನ್ನ ಮಂತ್ರಗಳನ್ನ ಹೇಳಿಕೊಂಡು ಬೆಳಿತೇವಲ್ಲ. ಆ ರಾಮನ ಕಥೆ ಮತ್ತೆ ಕೃಷ್ಣನ ಕಥೆಗೆ ಇನ್ನೇನು ತುಂಬಾ ಸಮೀಪದಲ್ಲಿದ್ದೇವೆ. ಈಗ ರಾಮನ ಕಥೆಯನ್ನ ಹೇಳಿಕೆ ಪ್ರಾರಂಭ ಮಾಡ್ತಾರೆ. ದಶರಥನ ಮಕ್ಕಳಾಗಿ 4 ಜನ ಹುಟ್ಟಿದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳು ಹುಟ್ಟಿದ್ದಾರೆ. ಅದರಲ್ಲಿ ರಾಮ ಸಾಕ್ಷಾತ್ತಾಗಿ ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ಪರಮಾತ್ಮನೇ ಸಾಕ್ಷಾತ್ತಾದಂತಹ ಅವತಾರ ಅದು ರಾಮನ ಅವತಾರ. ಇದು ಹೇಗೆ ಅಂತಂದ್ರೆ, ಒಂದು ದೀಪದಿಂದ ಮತ್ತೊಂದು ದೀಪವನ್ನ ಅಂಟಿಸಿದ ಹಾಗೆ. ಈ ದೀಪದಲ್ಲಿ ಯಾವ ಶಕ್ತಿ ಇದೆಯೋ ಇದರಿಂದ ಬಂದಂತಹ ಮತ್ತೊಂದು ದೀಪದಲ್ಲೂ ಅದೇ ತರದ ಶಕ್ತಿ ಇದೆ. ಅಂತಹ ಅವತಾರ ರಾಮನ ಅವತಾರ. ಸಾಕ್ಷಾತ್ ಪರಮಾತ್ಮನೇ ರಾಮನಾಗಿ ಇಳಿದು ಬಂದ. ಹೇಗೆ ಕಪಿಲ ಋಷಿಯಾಗಿ, ಕಪಿಲ ಮುನಿಯಾಗಿ ಪರಮಾತ್ಮನೇ ಸಾಕ್ಷಾತ್ತಾಗಿ ದೇವಹೂತಿಯ ಮಗನಾಗಿ ಹುಟ್ಟಿ ಬಂದನೋ, ಕರ್ದಮ ಮತ್ತು ದೇವಹೂತಿಯರ ಮಗನಾಗಿ ಹುಟ್ಟಿ ಬಂದನೋ, ಅದೇ ರೀತಿಯಾಗಿ ಹಿಂದೆ ಹೇಳಿದಂತಹ ಅತ್ರಿ ಋಷಿಗಳ ಮಗನಾಗಿ ಸಾಕ್ಷಾತ್ತಾಗಿ ಪರಮಾತ್ಮ ಹೇಗೆ ಹುಟ್ಟಿ ಬಂದಿದ್ದಾನೋ, ಅದಿತಿ ಮತ್ತು ಕಶ್ಯಪರ ಮಗನಾಗಿ ಸಾಕ್ಷಾತ್ತಾಗಿ ವಾಮನ ರೂಪಿಯಾದಂತಹ ಪರಮಾತ್ಮ ತಾನೇ ಹೇಗೆ ಅವತರಿಸಿ ಬಂದಿದ್ದಾನೋ, ಅದರಂತೆ ದಶರಥ ಮತ್ತು ಕೌಸಲ್ಯೆ ಇವರಿಬ್ಬರ ಮಗನಾಗಿ ಸಾಕ್ಷಾತ್ತಾಗಿ ರಾಮನೇ ಅವತಾರ ಮಾಡಿದ್ದಾನೆ. ಉಳಿದದ್ದು ಬೇರೆ ದೇವತೆಗಳ ಅವತಾರ. ಲಕ್ಷ್ಮಣ ಶೇಷದೇವರ ಅವತಾರ, ಭರತ ಮನ್ಮಥ ಅಂದ್ರೆ ಕಾಮನ ಅವತಾರ. ಕಾಮ ಸಾಕ್ಷಾತ್ತಾಗಿ ವಿಷ್ಣುವಿನ ಮಗ, ಅವನ ಅವತಾರ. ಮತ್ತದೇ ಮನ್ಮಥನೆ ಮತ್ತೆ ಇವರ ಮಗನಾಗಿ ಹುಟ್ಟುತ್ತಾನೆ, ಪಾರ್ವತಿ ಮತ್ತು ರುದ್ರದೇವರ ಮಗನಾಗಿ ಹುಟ್ಟುತ್ತಾನೆ. ಅದನ್ನೆಲ್ಲ ಮತ್ತೆ ಕಥೆ ಇದೆ, ಅದನ್ನ ನೋಡೋಣ. ಆಮೇಲೆ ಆ ಮನ್ಮಥನ ಮಗ ಪ್ರದ್ಯುಮ್ನ, ಆ ಪ್ರದ್ಯುಮ್ನೇ ಶತ್ರುಘ್ನನಾಗಿ ಹುಟ್ಟುತ್ತಾನೆ. ರಾಮನಾಗಿ ಹುಟ್ಟುತ್ತಾನೆ. ರಾಮನ ಪರ್ಯಾಂಕವಾದ, ರಾಮನ ಹಾಸಿಗೆಯಾದಂತಹ ಶೇಷದೇವರು ಲಕ್ಷ್ಮಣನಾಗಿ ಹುಟ್ಟುತ್ತಾನೆ. ಗರುಡ ದೇವರಿಗೆ ಅವತಾರ ಇಲ್ಲ, ಗರುಡ ದೇವರು ಅವತಾರ ಮಾಡೋದಿಲ್ಲ. ಗರುಡ ರೂಪದಿಂದಲೇ ಬಂದು ಪರಮಾತ್ಮನನ್ನು ಹೊರುವಂತಹ ಕೆಲಸವನ್ನು ಗರುಡ ದೇವರು ಮಾಡ್ತಾರೆ. ಪರಮಾತ್ಮನ ಮಗನಾದಂತಹ ಮನ್ಮಥ ಶತ್ರುಘ್ನನ ಭರತನಾಗಿ ಹುಟ್ಟಿದ್ದಾನೆ. ಮನ್ಮಥನ ಮಗನಾದಂತಹ ಪ್ರದ್ಯುಮ್ನ ಶತ್ರುಘ್ನನಾಗಿ ಹುಟ್ಟುತ್ತಾ ಇದ್ದಾನೆ. ಅದರಲ್ಲಿ ಪರಮಾತ್ಮ ಒಂದೊಂದು ರೂಪಗಳಿಂದ ತಾನು ಪ್ರವೇಶಿಸಿದ್ದಾನೆ. ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ಒಂದೊಂದು ರೂಪದಿಂದ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅದರಲ್ಲಿ ವೇದವ್ಯಾಸರೇ ಹೇಳ್ತಾರೆ, ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ನೀ ಎಲ್ಲಾ ಹಿಂದಿನ ಕಥೆಗಳು ನಿನಗೆ ಅಪರೂಪವಾಗಿರಬಹುದು, ಆದ್ರೆ ರಾಮನ ಕಥೆ ನೀ ಕೇಳದೇ ಇರೋದೇನಲ್ಲ. ಎಲ್ರೂ ಕೇಳಿರೋದು, ಎಲ್ರೂ ಹೇಳಿರೋದೆ, ಹೊಸದೇನು ನಾ ಹೇಳೋದಿಲ್ಲ. ವಾಲ್ಮೀಕಿ ಋಷಿಗಳು, ಅನೇಕ ಋಷಿಗಳು ತುಂಬಾ ಚೆನ್ನಾಗಿ ಇದನ್ನು ವರ್ಣನೆ ಮಾಡಿದ್ದಾರೆ, ಅದನ್ನ ನೀನ್ ಕೇಳಿದ್ವಿ. ಆದ್ರೆ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದೇನಲ್ಲ, ಈ ಕಥೆಯನ್ನು ಒಂದಾದ್ಮೇಲೆ ಒಂದು ಕಥೆಯನ್ನು ಹೇಳ್ತಾ ಬರ್ತಾ ಇರ್ಬೇಕಾದ್ರೆ ಯಾವುದೇ ಒಂದು ಕಥೆ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ರಾಮನ ಕಥೆ ತುಂಬಾ ವಿಸ್ತಾರವಾಗಿದೆ. ರಾಮಾಯಣದಲ್ಲಿ 24,000 ಶ್ಲೋಕಗಳ ರೂಪವಾದಂತಹ ಕಥೆ. ಭಾಗವತದಲ್ಲಿ 18,000 ಶ್ಲೋಕಗಳು ಅಂತ ಹೇಳ್ತಾರೆ. ಆದ್ರೆ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ಆ 24,000 ಶ್ಲೋಕಗಳ ರಾಮಾಯಣವನ್ನು ನೀನೆಲ್ಲ ಕೇಳಿದ್ದಿ, ರಾಮನ ಕಥೆಯನ್ನು ವಿಸ್ತಾರವಾಗಿ ನೀನು ತಿಳಿದವನೇ ಆಗಿದ್ದಿ ಪರೀಕ್ಷಿತ ರಾಜ.
ಆದರೂ ಸಂಕ್ಷಿಪ್ತವಾಗಿ ರಾಮನ ಕಥೆಯನ್ನು ನಿನಗೆ ಹೇಳ್ತೇನೆ, ಅದನ್ನೊಮ್ಮೆ ಕೇಳು ಅಂತ ಶುಕಾಚಾರ್ಯರು ರಾಮನ ಕಥೆಯನ್ನು ಹೇಳ್ತಾ ಬರ್ತಾ ಇದ್ದಾರೆ. 9ನೇ ಸ್ಕಂದದ 8ನೇ ಅಧ್ಯಾಯದ 85ನೇ ಶ್ಲೋಕ. ತಸ್ಯಾನುಚರಿತಂ ರಾಜನ್ ಋಷಿಭಿಸ್ತತ್ವದರ್ಶಿಭಿಃ ಶ್ರುತಂ ಹಿ ವರ್ಣಿತಂ ಭೂರಿ ತ್ವಯಾ ಸೀತಾಪತೆ. ಪರಮಾತ್ಮನ ಚರಿತ್ರೆಯನ್ನ ಜ್ಞಾನಿಗಳಾದಂತಹ ನಿನ್ನ ಸಮೀಪದಲ್ಲಿರುವಂತಹ ಅನೇಕ ಋಷಿಗಳು ಜ್ಞಾನಿಗಳಿದ್ದಾರೆ, ಅವರ ಪ್ರವಚನದ ಮುಖಾಂತರವಾಗಿ ನೀನು ರಾಮನ ಕಥೆಯನ್ನು ಬೇಕಾದಷ್ಟು ಕೇಳಿರ್ತಿ. ಆಮೇಲೆ ವಾಲ್ಮೀಕಿ ಋಷಿಗಳ ರಾಮಾಯಣವನ್ನು ನೀನು ಅಧ್ಯಯನ ಮಾಡಿರ್ತಿ. ನೀನು ಅಧ್ಯಯನ ಮಾಡದೇ ಇರುವಂತಹ ಅಪರೂಪದ ವಿಷಯ ಏನೂ ಅಲ್ಲ, ತುಂಬಾ ಚೆನ್ನಾಗಿ ಅದ್ ನಿರೂಪಣೆ ಮಾಡಿದ್ದಾರೆ. ಈಗ ಹಿಂದೆ ಹೇಳಿದ ಅವತಾರಗಳ ಕಥೆಗಳು ಭಾಗವತವನ್ನು ಬಿಟ್ಟು ಉಳಿದ ಕಡೆಗಳಲ್ಲಿ ಅಷ್ಟಾಗಿ ಪ್ರಸಿದ್ಧಿ ಇಲ್ಲ. ಅಂಬರೀಷ ಚಕ್ರವರ್ತಿಯ ಕಥೆಗಳು ಬೇರೆ ಕಡೆಯಲ್ಲಿ ಪ್ರಸಿದ್ಧಿ ಇಲ್ಲ, ಹರಿಶ್ಚಂದ್ರನ ಕಥೆಗಳು ಬೇರೆ ಕಡೆಯಲ್ಲಿ ಅಷ್ಟಾಗಿ ಪ್ರಸಿದ್ಧಿ ಇಲ್ಲ. ಮತ್ತೆ ಹಿಂದೆ ಬಂದಂತಹ ವಾಮನಾವತಾರದ ಬಗ್ಗೆ ಇಲ್ಲಿರುವಷ್ಟು ತುಂಬಾ ವಿಸ್ತಾರವಾದ ವಿವರಣೆ ಬೇರೆ ಕಡೆಗಳಲ್ಲಿ ಸಿಗೋದಿಲ್ಲ. ನರಸಿಂಹಾವತಾರದ ಬಗ್ಗೆ ನರಸಿಂಹ ಪುರಾಣ, ಆ ಪುರಾಣ, ಈ ಪುರಾಣಗಳಲ್ಲಿ ಕೇಳಿದರೂ ಕೂಡ ರಾಮಾವತಾರದಷ್ಟು ಜನಜನಿತವಾದಂತಹ ಕಥೆ ಯಾವ ಕಾಲಕ್ಕೂ ಮತ್ತೊಂದು ಯಾವುದೂ ಇಲ್ಲ. ಅದರಿಂದ ರಾಮನ ಕಥೆಯನ್ನ ನೀನು ವಿಸ್ತಾರವಾಗಿ ಕೇಳಿರ್ತಿ, ಆದ್ರೂ ಸಂಕ್ಷಿಪ್ತವಾಗಿ ನಿನಗೊಮ್ಮೆ ಹೇಳ್ತೇನೆ, ಕ್ರಮವಾಗಿ ಹೇಳ್ತಾ ಬರ್ತಾ ಇದ್ದೇನೆ, ಅದನ್ನ ಬಿಡೋದು ಬೇಡ ಅಂತ. ಬೋರಿ ತ್ವಯಾ ಸೀತಾಪತೇರ್ ಮುಹುಹು, ಆದ್ರೂ ಒಮ್ಮೆ ಸಂಕ್ಷಿಪ್ತವಾಗಿ ಅದನ್ನು ನಿನಗೆ ಕಥೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಏನದು ಕಥೆ? ಗುರುವರ್ಥೆ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯಾಃ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತ ಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾಚ್ಛೂರ್ಪಣಖ್ಯಾಃ ಪ್ರಿಯ ವಿರಹ ರುಷಾರೋಪಿತ ಭ್ರೂ ವಿಜೃಂಭಃ ಶ್ರುತ್ವಾ ಕೋಸ ಕಥೆಯನ್ನ 2 ಶ್ಲೋಕಗಳಲ್ಲಿ ವಿವರಣೆ ಮಾಡಿ ಬಿಡ್ತಾರೆ. ಮತ್ತೊಂದು ವಿಸ್ತಾರವಾಗಿ ಹೇಳ್ತಾರೆ. ಆದ್ರೆ ಒಂದು ಪರಿವಿಡಿ ಅಂತ, ನಮ್ಮ ಯಾವುದೇ ಒಂದು ಪುಸ್ತಕ ಬಂತು ಅಂತಂದ್ರೆ ಯಾವ್ಯಾವ್ದ್ರಲ್ಲಿ ಏನೇನಿದೆ ಅಂತಂದು ಹೇಳಿ ಒಂದು ಸಂಕ್ಷಿಪ್ತವಾಗಿ ಮೊದಲಿಗೆ ಕೊಟ್ಟಿರ್ತಾರಲ್ಲ ಚಾಪ್ಟರ್ಗಳ ಹೆಸರುಗಳನ್ನ, ಆ ತರ ಕೊಡ್ತಾ ಇದ್ದಾರೆ. ರಾಮ ಏನ್ ಮಾಡಿದ್ದಾನೆ? ರಾಮಚಂದ್ರ ನಮ್ಮನ್ನ ಕಾಪಾಡ್ಲಿ. ಮೊದಲಿಗೆ ರಾಮನ ಪ್ರಾರ್ಥನೆ, ರಾಮಚಂದ್ರ ನಮ್ಮನ್ನ ಕಾಪಾಡ್ಲಿ. ಎಂಥವನವನು ರಾಮ? ತನ್ನ ತಂದೆಯ ಆದೇಶವನ್ನ ಪಾಲನೆ ಮಾಡಬೇಕು ಎಂಬ ಉದ್ದೇಶದಿಂದ ಗುರುವರ್ಥೆ ತ್ಯಕ್ತ ರಾಜ್ಯ, ಗುರು ಅಂತಂದ್ರೆ ತನ್ನ ತಂದೆಯಾದಂತಹ ದಶರಥ, ಆ ದಶರಥನಿಗೋಸ್ಕರವಾಗಿ ಸಿಂಹಾಸನವನ್ನ ತ್ಯಾಗ ಮಾಡಿದ್ದಾನೆ. ಏನ್ ದೊಡ್ಡದಿದೆ ಈಗಿನ ಜಗತ್ತಿನಲ್ಲಿ? ಇದು ತುಂಬಾ ದೊಡ್ಡದಾದಂತಹ ವಿಷಯ. ಇದು ಕೈಕೇಯಿ ಬಂದು ನನ್ನ ಮಗ ರಾಜ್ಯದ ಸಿಂಹಾಸನವನ್ನು ಏರ್ಬೇಕು ಅಂತ ಹೇಳಿದಾಗ ಅದರಲ್ಲಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಅಪೂರ್ವವಾದಂತಹ ಚಿತ್ರಣ ರಾಮನದ್ದು. ಯಾವ ಒಂದು ಕಥೆ ಬಂತು ಅಂತಂದ್ರೆ ಇನ್ನೊಂದು ಕಥೆ ನೆನಪಾಗಿ ಬಿಡತ್ತೆ, ಯಾವ ಒಂದನ್ನು ಬಿಟ್ಟು ಹೋಗೋ ಹಾಗಿಲ್ಲ. ರಾಮನಿಗೆ ನೀನು ಸಿಂಹಾಸನವನ್ನೇರು ಅಂತ ದಶರಥ ಮೊದಲಿಗೆ ಹೇಳ್ತಾನೆ. ನಮಗೇನಾದ್ರೂ ನಿನಗೆ ತುಂಬಾ ಅಂಕಗಳನ್ನು ಪಡೆದು ಪಾಸ್ ಆಗ್ಬಿಟ್ಟಿದ್ದೀರಿ, ಒಳ್ಳೆ ಹುದ್ದೆ, ಒಳ್ಳೆ ಉದ್ಯೋಗ ನಿನಗೆ ಸಿಕ್ಕಿದೆ, ನಿನಗೆ ಉದ್ಯೋಗ ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಒಳ್ಳೆ ಹೆಣ್ಣು ಸಿಕ್ಕಿದೆ, ಆದಷ್ಟು ಬೇಗ ನಿನ್ನ ಮದುವೆ ಅಂತ ಗಂಡು ಮಕ್ಕಳಿಗೆ ಹೇಳಿದ್ರೆ, ಅಥವಾ ಒಳ್ಳೆ ವರ ನಿನಗೆ ಸಿಕ್ಕಿದ್ದಾನೆ, ನೀ ತುಂಬಾ ಚೆನ್ನಾಗಿರುವಂತಹ ಕುಲದವರು, ಒಳ್ಳೆ ಮನೆತನದವರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷವಾಗಿ, ಏನು ನಮ್ಮ ಮನಸ್ಸಿನ ಈ ತರದ ಹಾಗೆ ಒಂದ್ ಹೇಳಿದ್ದು, ಈ ತರದ ಚಿಕ್ಕ ಚಿಕ್ಕ ವಿಷಯಗಳು ನಮ್ಮ ಜೀವನದಲ್ಲಿ ಘಟಿಸಿದಾಗ್ಲೂ ಕೂಡ ಅದಕ್ಕೆ ಬಹಳ ಉನ್ಮಾದಗೊಳ್ಳುತ್ತೇವೆ. ಉನ್ಮಾದ ಅಂದ್ರೆ ಬಹಳ ಸಂತೋಷವನ್ನ ಪಡ್ತೇವೆ. ಸಾಮಾನ್ಯ ಜನರು ನಾವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳಾದಾಗ್ಲೂ ಬಹಳ ಸಂತೋಷ ಪಟ್ಟು ಉಬ್ಬಿ ಯಾರು ಏನ್ ಕೇಳಿದ್ರೆ ಆಗ್ಲಿ 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 ಅಂತ ಎಲ್ಲರಿಗೂ ಒಪ್ಪಿಗೆಯನ್ನು ಸೂಚಿ ಸಂತೋಷದಿಂದ ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇರ್ತೇವೆ. ಅಂತಹ ಮನಸ್ಸಿನವರು ನಾವಾದರೆ ರಾಮನಿಗೆ ನೀನು ರಾಜ್ಯಕ್ಕೆ ರಾಜನಾಗಬೇಕು ಅಂತ ಹೇಳಿದಾಗ ಮುಖದಲ್ಲಿ ಒಂದು ಪ್ರಸನ್ನತೆ ಕಾಣಿಸ್ತು. ಆಯ್ತು ಅಂತ ಒಪ್ಪಿಕೊಂಡ. ಆಮೇಲೆ ಅದೇ ದಶರಥ
ಒಂದು ಕಡೆಯಲ್ಲಿ ಬಹಳ ನಿರ್ವಿಣ್ಣನಾಗಿ ಮಲಗಿದ್ದಾನೆ. ಭರತನ ತಾಯಿಯಾದಂತಹ ಕೈಕೇಯಿ ರಾಮನನ್ನ ಕರೆಸಿದ್ದಾಳೆ. ದಶರಥ ಎದುರುಗಡೆಯಲ್ಲಿ ಇದ್ದಾಗಲೇ ದಶರಥನ ಅಪೇಕ್ಷೆ ಇದೆ, ಇನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನಮ್ಮಂಥವ್ರಿಗಾಗಿದ್ರೆ ಏನ್ ಮಾಡ್ತಾ ಇದ್ವಿ? ಜಗಳ ಮಾಡಿ ಪಂಚಾಯಿತಿ ಹಾಕ್ಸಿ, ನನ್ನ ಆಸ್ತಿ ಇಷ್ಟು, ನಿನ್ನ ಆಸ್ತಿ ಇಷ್ಟು, ನನಗಷ್ಟು ಬೇಕು, ನನಗಿಷ್ಟು ವಿಭಾಗ ಬೇಕು ಅಂತಂದ್ ಹೇಳಿ ಜಗಳ ಮಾಡಿ, ಮನೆ ಜಗಳವನ್ನ ಊರಿನ ಜಗಳ ಮಾಡಿ, ಮನೆಯಲ್ಲಿ ಏನೇನ್ ಆಗ್ತಾ ಇದೆ, ಹಿಂದೆ ಏನೇನಾಗಿತ್ತು, ಉಪ್ಪಿಗೆ ಸಾರಿಗೆ ಉಪ್ಪು ಕಡಿಮೆ ಆಗಿದ್ದು, ಹಿಂದೆ ಏನೇನ್ ಹೆಚ್ಚು ಕಡಿಮೆ ಆಗಿತ್ತೋ ಎಲ್ಲವನ್ನ ತೆಗೆದು ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಷವನ್ನ ಕಕ್ಕಿ ನಮ್ಮ ದುರ್ಗುಣಗಳು ಏನಿತ್ತೋ ಇಡೀ ಜಗತ್ತಿಗೆ ಪ್ರಕಟ ಮಾಡಿ ಬಿಡ್ತಾ ಇದ್ವಿ. ಅಂತಹ ಸನ್ನಿವೇಶ ಇದು. ಯಾಕೆ ಅಂತಂದ್ರೆ ನಮಗೆ ಪ್ರಾಣಕ್ಕಿಂತ ಮಿಗಿಲಾದಂತಹದ್ದು ಸಂಪತ್ತಲ್ವಾ, ಸ್ಥಾನ ಅಲ್ವಾ. ಬಹಳ ಕ್ಲೇಶವನ್ನ ಅನುಭವಿಸ್ತಾ ಇದ್ವಿ. ಆದರೆ ಕೈಕೇಯಿ ಈ ರೀತಿಯಾಗಿ ಹೇಳಿದಾಗ, ನೀನು ನಿನ್ನ ವರದ ಮುಖಾಂತರವಾಗಿ ದಶರಥನ ಮುಖಾಂತರವಾಗಿ ಇದನ್ನು ಮಾಡಿಸ್ಕೊಂಡಿದ್ದಿ ಅಂತಂದಾಗ ರಾಮನ ಮುಖದಲ್ಲಿ ಕಿಂಚಿತ್ತಾದ್ರೂ ವಿಕಾರ, ರಾಜ್ಯಾಭಿಷೇಕವನ್ನ ನಿನಗೆ ಮಾಡ್ತಾರೆ ಅಂತಂದಾಗ ಮುಖದಲ್ಲಿ ಏನಿತ್ತೋ ಅದೇ ರೀತಿಯಾದಂತ ಮಂದಹಾಸ. ಕೆಲವೊಮ್ಮೆ ನಾವು ಹಾಗೆ ಮಾಡ್ತೇವೆ. ನಾವು ಕೆಟ್ಟ ವಿಷಯಗಳನ್ನು ಹೇಳಿದ್ರು ಎದುರುಗಡೆ ಇರೋರ್ಗೆ ನಮ್ಮ ಸಿಟ್ಟನ್ನು ತೋರಿಸ್ಕೊಳ್ಳಿಕ್ ಆಗೋದಿಲ್ಲ ಅಂತಂದ್ರೆ ಸಿಟ್ಟನ್ನು ನುಂಗ್ಕೊಂಡು ಹಾಗೆ ಮನಸ್ಸಿನ ಒಳಗಡೆಯಲ್ಲಿ ಹಗೆಯನ್ನ ಸಾಧಿಸಿ ಮುಖದಲ್ಲಿ ನಿರ್ಮಳರಾಗಿದ್ದ ಹಾಗೆ ತೋರಿಸಿಕೊಳ್ತೇವೆ. ಆದ್ರೆ ಮನಸ್ಸಿನ ಒಳಗಡೆಯಲ್ಲಿ ದಾವಾನದ ಪರ್ವತಗಳೆಲ್ಲವೂ ಕೂಡ ಸಿಡಿದು ಹೋಗ್ತಾ ಇರುತ್ತೆ. ಎದುರುಗಡೆ ಎಲ್ಲ ಅಷ್ಟೇ ಸುಮ್ಮನೆ ಇದ್ದೇವೆ ಅಂತ ತೋರಿಸಿಕೊಳ್ತಾ ಇರ್ತೇವೆ. ಹಾಗಲ್ಲ, ಮನಸ್ಸಿನಲ್ಲಿಯೂ ಕೂಡ ನಿರಾಳತೆಯಿಂದ ರಾಮ ಇದ್ದ. ಅಷ್ಟೇ ಅಲ್ಲ, ನಮ್ಮಂಥವ್ರು ಬೆಚ್ಚಿ ಬೀಳುವಂತಹ ಮಾತುಗಳನ್ನ ಕೈಕೇಯಿಯ ಬಳಿಯಲ್ಲಿ ಹೇಳ್ತಾನೆ. ಅಮ್ಮ, ನಿನಗೆ ನಾನು ಕಾಡಿಗೆ ಹೋಗ್ಬೇಕು, ಭರತ ಏನಾದ್ರು ಚಕ್ರವರ್ತಿ ಆಗ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಆಸೆ ಇದೆ ಅಂತ ಆದ್ರೆ ಸುಮ್ಮನೆ ನೀ ಯಾಕೆ ಸುತ್ತು ಬೆಳೆಸಿನ ಹಾದಿಯನ್ನ ಅನುಸರಿಸ್ತಾ ಇದ್ದೆ? ನೀನು ಬಂದು ರಾಮ ನೀ 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗೋದಿಲ್ಲ. ನಾನು ನನಗೆ ಕೌಸಲ್ಯ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅವಳಲ್ಲಿ ಎಷ್ಟು ಪ್ರೀತಿ ನನಗಿದೆಯೋ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ, ಅಷ್ಟೇ ಭಕ್ತಿ ನಿನ್ನಲ್ಲಿಯೂ ಇದೆ. ನಿನಗೆಷ್ಟು ಆಯಾಸವಾಯ್ತೋ, ನಮ್ಮ ತಂದೆಗೆ ಹೇಳಿ ಒಪ್ಪಿಸಲಿಕ್ಕೆ ನಿನಗೆಷ್ಟು ಆಯಾಸವಾಯ್ತೋ ಅಂತ ಅವಳಲ್ಲಿ ಅನುಕಂಪೆಯನ್ನು ತೋರಿಸ್ತಾನಲ್ಲ ರಾಮ. ಇಂತಹ ಧೀರವಾದ ವ್ಯಕ್ತಿತ್ವ ಇರುವಂತಹ ರಾಮ, ಗುರುವರ್ಥೆ ತ್ಯಕ್ತ ರಾಜ್ಯ, ಇದು ಹಿರಿಮೆ. ಅಣ್ಣ ತಮ್ಮಂದಿರ ಜಗಳಾಟವಿದ್ದಾಗ, ತಂದೆಗೆ ವಯಸ್ಸಾಗಿ ಏನಾದ್ರೂ ಮೃತರಾಗಿದ್ದಾರೆ, ಆಸ್ತಿ ಹಂಚಿಕೆ ಏನಾದ್ರೂ ಸರಿಯಾಗಿ ಆಗಿಲ್ಲ ಅಂತಾದರೆ ಆಮೇಲೆ ಅಣ್ಣ ತಮ್ಮಂದಿರಿಬ್ರು ಸಾಯೋವರೆಗೂ ಮುಖಗಳನ್ನು ನೋಡಿಕೊಳ್ಳೋದಿಲ್ಲ. ಅಂತಹ ಪ್ರಸಂಗಗಳನ್ನು ಈಗಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಕೌರವಾಧಿಪತಿಯಾದಂತಹ ದುರ್ಯೋಧನ ತನ್ನ ತಮ್ಮಂದಿರೇ ಆದಂತಹ, ತನ್ನ ತಂದೆಯ ತಮ್ಮನ ಮಗನಾದಂತಹ ಧರ್ಮರಾಜನಿಗೆ 5 ಊರುಗಳನ್ನಾದ್ರೂ ಕೊಡುವಂತ ಕೃಷ್ಣ ಸಂಧಾನಕ್ಕೆ ಬಂದು ಕೇಳಿದಾಗ 5 ಸೂಜೆಯ ಮನೆಯಷ್ಟು ಗಾತ್ರವನ್ನು ಕೊಡೋದಿಲ್ಲ, ಹೋಗಿ ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಹೇಳಿದ. ಇಲ್ಲಿ ರಾಮನ ಇದರಲ್ಲಿ ಕೇಳಿದಾಗ ಸುಮ್ನೆ ಯಾವ್ದೋ ಬರಡು ಬಿದ್ದಂತಹ ರಾಜ್ಯ, ನೋಡ್ಕೊಳ್ಳಿಕ್ಕೆ ದಿಕ್ಕಿಲ್ಲ, ಆಫ್ರಿಕಾದ ಯಾವ್ದೋ ಬಹಳ ದುರ್ಭಿಕ್ಷ ಪೂರ್ಣವಾದ ಬುರುಂಡಿ ಅಂತಂದು ಒಂದಿಷ್ಟೆಲ್ಲ ರಾಷ್ಟ್ರಗಳಿವೆ, ದೇಶಗಳಿವೆ. ತಿನ್ನೋರೇ ಗತಿ ಇಲ್ಲ, ತಿನ್ಲಿಕ್ಕೆ ಗತಿ ಇಲ್ಲ. ಅಲ್ಲಿ ಮನುಷ್ಯರನ್ನೇ ಕೊಂದು ತಿನ್ಬೇಕಷ್ಟೆ, ನೀರಿಲ್ಲ, ರಸ್ತೆಗಳಿಲ್ಲ, ಏನೂ ಇಲ್ಲ. ಅಂತಹ ದುರ್ಭಿಕ್ಷೆಯಿಂದ ಕೂಡಿದ ರಾಜ್ಯವೋ? ಅಯೋಧ್ಯೆಯನ್ನು ವರ್ಣನೆ ಮಾಡ್ತಾರೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಸಮೃದ್ಧವಾದಂತಹ ನಾಡು ಅಯೋಧ್ಯ ಪಟ್ಟಣ. ಆ ಅಯೋಧ್ಯಾಧಿಪತಿಯಾದಂತಹ ದಶರಥನ ರಾಜ್ಯದ ವಿಸ್ತಾರ ಎಲ್ಲಿತ್ತು ಅಂತಂದ್ರೆ, ಅವನ ರಾಜ್ಯದಲ್ಲಿ ಎಂದಿಗೂ ಸೂರ್ಯನ ಮುಳುಗಡೆಯೇ ಆಗ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲೆಲ್ಲಿ ಸೂರ್ಯ ಉದಯಿಸ್ತಾನೋ ಆ ಎಲ್ಲ ದೇಶವೂ ದಶರಥನದ್ದಾಗಿತ್ತು. ಎಲ್ಲೆಲ್ಲಿ ಸೂರ್ಯ ಉದಯಿಸ್ತಾನೋ ಎಲ್ಲ ದೇಶವೂ ದಶರಥನದ್ದು. ಇಡೀ ಭರತ ಭೂಮಿ ದಶರಥನ ಆಳ್ವಿಕೆಯಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಅಂತಹ ಸಮೃದ್ಧವಾದಂತಹ ರಾಜ್ಯವನ್ನ ಬಿಟ್ಟು ಹೋಗಬೇಕು ಅಂತಂದ್ರೆ ಅದು ಸಾಮಾನ್ಯವಾದದ್ದಲ್ಲ.
ಆಯ್ತು, ಹೋಗ್ತಾ ಇದ್ದಾನೆ. ಅದು ಕೆಲವೊಂದಿಷ್ಟು ಜನ ಮಕ್ಕಳು ಬೆಳೆದಿರ್ತಾರೆ. ಅವರು ಹಳ್ಳಿಗಳಲ್ಲಿ ಮಕ್ಕಳೆಲ್ಲ ಬೆಳೆದಿರ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಮಣ್ಣು ಕಲ್ಲು ಇವುಗಳಲ್ಲಿ ಆಟ ಆಡಿ ಕೈ ಮಣ್ಣುಗಳೆಲ್ಲ ಕೈ ಕಾಲುಗಳೆಲ್ಲವೂ ಕೂಡ ಮಣ್ಣಿನಿಂದ ಧೂಳಿನಿಂದ ತುಂಬಿಕೊಂಡು ಕೈ ಕಾಲುಗಳೆಲ್ಲ ಹೊಲದಲ್ಲಿ ಅಲ್ಲಿ ಇಲ್ಲಿ ಓಟ ಮಾಡಿ ಆಟ ಆಡಿ ಕೆಲಸ ಮಾಡಿ ಎಷ್ಟೋ ಜನರದ್ದು ಕೈ ಕಾಲುಗಳೆಲ್ಲ ದಡ್ಡು ಬಿದ್ದು ಹೋಗಿರತ್ತಲ್ಲ. ಆ ತರ ದಡ್ಡು ಬಿದ್ದು ಹೋಗಿ ಗಟ್ಟಿಯಾದ ಕೈಕಾಲುಗಳು, ತುಂಬಾ ರಫ್ ಆದಂತಹ ವ್ಯಕ್ತಿಯೋ ರಾಮ ಬಹಳ ಕೋಮಲ ಅಂತ ಹೇಳ್ತಾರೆ. ಎಷ್ಟು ಕೋಮಲ ಅನ್ನೋದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಸೀತಾದೇವಿ ಎಷ್ಟು ಕೋಮಲ ಅಂತ ಹೇಳಿ ರಾಮನ ಪಾದಗಳು ಎಷ್ಟು ಕೋಮಲ ಅಂತ ನಂತರದಲ್ಲಿ ಹೇಳ್ತಾರೆ. ನೀವು ಅದನ್ನ ವಿಚಾರ ಮಾಡ್ಬೇಕು. ಸೀತಾಮಾತೆ ಎಷ್ಟು ಕೋಮಲ ಅಂತಂದ್ರೆ, ಸೀತಾಮಾತೆ ರಾಜಕುಮಾರನ ಪತ್ನಿ, ಅದು ಅಯೋಧ್ಯಾಧಿಪತಿಯಾದ ರಾಮನ ಪತ್ನಿಯಾದವಳವಳು. ಅವಳು ಮಲಗುವ ಹಾಸಿಗೆ ಎಷ್ಟು ಮೃದುವಾಗಿರಬಹುದು ಯೋಚನೆ ಮಾಡಿ. ನಾವೀಗ ಜಗತ್ತಿನಲ್ಲಿ ಅತ್ಯಂತ ಮೃದುವಾದ ಹಾಸಿಗೆ ಅಂತ ಯಾವ್ದನ್ನ ಹೇಳ್ತೇವೋ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರುವಂತಹ, ತುಂಬಾ ಲಕ್ಸುರಿಯಸ್ ಆಗಿರುವಂತಹ, ತುಂಬಾ ಅಪರೂಪದ ಬಟ್ಟೆ, ಅತ್ಯಂತ ಮಿದುವಾದಂತಹ ಬಟ್ಟೆಗಳು ಅಂತ ಯಾವ್ದಿರತ್ತೋ, ವಸ್ತುಗಳು ಅಂತಿರತ್ತೋ, ಅಂತಹ ವಸ್ತುಗಳಿಂದ ನಿರ್ಮಾಣ ಮಾಡಿದ ಅಪರೂಪದಲ್ಲಿ ಅಪರೂಪವಾದ ಅತ್ಯಂತ ಮೃದುವಾದಂತಹ ಪರ್ಯಂಕ ಹಾಸಿಗೆ ಸೀತಾದೇವಿಗೆ ಇರ್ತಾ ಇತ್ತು. ಆ ಮಂಚದಲ್ಲಿ ಸೀತಾದೇವಿ ಮಲಗಿದಾಗ ತಾನು ತಲೆಯಲ್ಲಿ ಮುಡಿದಂತಹ ಅತ್ಯಂತ ಮೃದುವಾದ ಹೂಗಳು ಮಂಚದ ಮೇಲೆ ಬಿದ್ದಿರ್ತಾ ಇತ್ತು. ಆ ಹಾಸಿಗೆ ಮಲಗಿದಾಗ ಆ ಹೂಗಳೆಲ್ಲ ಬೀಳೋದು ಉದುರೋದು ಸಹಜ ಅಲ್ವಾ. ಆ ಹೂಗಳು ಸೀತಾದೇವಿಯ ಶರೀರಕ್ಕೆ ತಾಕಿದರೆ ಅವಳು ಅಯ್ಯೋ ನೋವಾಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಕಲ್ಲು ಮುಳ್ಳು ಚುಚ್ಚಿದರಲ್ಲ, ಆ ಹೂವು ತಾಕಿದರೆ ಮಲಗಿದಾಗ ಅಯ್ಯೋ ಮೈಕೈ ಎಲ್ಲ ನೋವಾಗ್ತಾ ಇದೆ ಅಂತ ಹೇಳುವಷ್ಟು ಮೃದುವಾದವಳು ಸೀತಾದೇವಿ. ಆ ಸೀತಾದೇವಿಯ ಕೈ ರಾಮನ ಕಾಲುಗಳಿಗೆ ಮುಡ್ತು ಅಂತಂದ್ ಹೇಳಿದ್ರೆ ರಾಮನ ಪಾದಗಳೆಲ್ಲ ಕೆಂಪಾಗಿ ಹೋಗ್ತಾ ಇತ್ತಂತೆ. ಅಂದ್ರೆ ಅಷ್ಟು ಮೃದುವಾದಂತಹ ಸೀತಾದೇವಿಯ ಕರಸ್ಪರ್ಶವನ್ನು ತಡೆಯಲಿಕ್ಕಾಗದೇ ಇರುವಷ್ಟು ಅಷ್ಟು ಮೃದುವಾದಂತಹದ್ದು ರಾಮನ ಪಾದಗಳು. ಅಷ್ಟು ಕೋಮಲನಾದಂತಹ ರಾಮ ಬರಿಗಾಲಲ್ಲಿ ಕಾಡನ್ನ ಸಂಚಾರ ಮಾಡ್ತಾ ಇದ್ದಾನೆ. 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲೋ ಒಂದು ರೆಸಾರ್ಟ್ ರಾಜಕೀಯ ಅಂತ ಇಲ್ಲೆಲ್ಲ ಮಾಡ್ತಾರಲ್ಲ, ಹಾಗೆ ಯಾವ್ದೋ ಒಂದು ಕಾಡಲ್ಲಿ ದೊಡ್ಡ ರೆಸಾರ್ಟ್ ಮಾಡಿಕೊಂಡು ನಗರದಲ್ಲಿ ಇದ್ದ ಹಾಗೇನೆ ತುಂಬಾ ಚೆನ್ನಾಗಿ ಈ ನಗರದಲ್ಲಿ ಸೌಲಭ್ಯಗಳನ್ನ ಮೀರಿಸುವ ಸೌಲಭ್ಯಗಳನ್ನ ಅಲ್ಲಿ ಮಾಡಿಕೊಂಡು ತುಂಬಾ ವೈಭವದ ಜೀವನವನ್ನು ನಡೆಸೋರನ್ನು ನೋಡ್ತಾ ಇರ್ತೇವೆ. ಆ ತರದ ರೆಸಾರ್ಟ್ಗಳಲ್ಲಿ ರಾಮ ಇದ್ದದಲ್ಲ, ಹುಲ್ಲುಗಳಿಂದ ನಿರ್ಮಾಣ ಮಾಡಿಕೊಂಡಂತಹ ಗುಡಿಸಲುಗಳಲ್ಲಿ ಇಂತಹ ರಾಮ 14 ಮಾತನ್ನ ಪಾಲಿಸಬೇಕು ಎಂಬ ಒಂದೇ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಕೇಳಿಸ್ತಾ ಇದೆ ಗುರುಗಳೇ. ಮಧ್ಯ ಆತರ ಕಟ್ ಆಗುತ್ತೆ. ಇಲ್ಲಿ ನೆಟ್ವರ್ಕ್ ಸರಿಯಾಗಿದೆ, ಅದಕ್ಕೆ ಇಲ್ಲಿ ಕೂತಿದ್ದೇನೆ ನೋಡಿ. ಮತ್ತೆ ಎಲ್ಲದಲ್ಲಾದ್ರೂ ಕಟ್ ಆಯ್ತು ಅಂದ್ರೆ ಹೇಳಿ, ಮತ್ತೆ ನಾನು ಬೇರೆ ಜಾಗಕ್ಕೆ ಹೋಗ್ತೇನೆ. ಸರಿ ಗುರು, ಸರಿ ಸರಿ ಗುರುಗಳೇ. ಅಂತಹ ಕೋಮಲವಾದಂತಹ ರಾಮ ಈ ಪಾದಗಳಿಂದಾಗಿ ಕೇವಲ ತನ್ನ ತಂದೆಯ ಮಾತನ್ನ ಪರಿಪಾಲನೆ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲ ಕಾಡುಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗೆ ಒಂದು ಹೇಳೋದು ಅಂತಾದ್ರೆ, ರಾಮ ಎಲ್ಲ ಸಂಚಾರ ಮಾಡಿದಂತಹ ಪ್ರದೇಶವನ್ನ ದಂಡಕಾರಣ್ಯ ಅಂತ ಕರೀತಾರೆ. ಯಾಕೆಂದ್ರೆ ದಂಡಕ ಅನ್ನುವ ರಾಕ್ಷಸ ವಾಸ ಮಾಡ್ತಾ ಇದ್ದಂತಹ ಅರಣ್ಯ ಆದ್ರಿಂದ ಇಡೀ ಅವನು ಸಂಚಾರ ಮಾಡಿದಂತಹ ಅರಣ್ಯವನ್ನ ದಂಡಕಾರಣ್ಯ ಅಂತ ಕರೀತಾರೆ. ದಂಡಕಾರಣ್ಯ ಯಾವುದು ಗೊತ್ತೋ? ನಮ್ಮ ದಕ್ಷಿಣ ಭಾರತ ಏನಿದೆಯೋ ಇದು ಪೂರ್ತಿ ಅರಣ್ಯ ಪ್ರದೇಶ. ಅದು ಬೆಂಗಳೂರು ಮೈಸೂರು ಅದು ಇದು ಅಂತಂದಿದ ಯಾವುದು ಇಲ್ಲ. ಇಡೀ ದಕ್ಷಿಣ ಭಾರತದ ಉತ್ತರ ಭಾಗವನ್ನು ಹೊರತುಪಡಿಸಿ ದಕ್ಷಿಣ
ಈಗ ಕೇಳಿಸ್ತಾ ಇದೆಯಾ? ಹೌದು ಗುರುಗಳೇ. ಹ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳಿಂದ ಆರಂಭಿಸಿಕೊಂಡು ಕನ್ಯಾಕುಮಾರಿಯವರೆಗೂ ಕೂಡ ಯಾವುದೂ ನಗರಗಳಿರ್ಲಿಲ್ಲ. ಪ್ರತಿಯೊಂದು ಕಾಡೆ, ಅರಣ್ಯವೇ, ಅರಣ್ಯ ಪ್ರದೇಶ. ಕಾಡು ಅಂದ್ರೆ ಸಾಮಾನ್ಯ ಕಾಡಲ್ಲ, ಅರಣ್ಯ ಪ್ರದೇಶ. ಇಲ್ಲೆಲ್ಲ ಋಷಿಗಳು, ಮುನಿಗಳು, ಅಗಸ್ತ್ಯರೇ ಮೊದಲಾದಂತಹ ಮಹಾಮಹಿಮರು ಬಂದು ತಪಸ್ಸನ್ನು ಮಾಡಿದಂತಹ ಪರಮ ಪವಿತ್ರವಾದಂತಹ ಅರಣ್ಯ ಪ್ರದೇಶ ಇಡೀ ದಕ್ಷಿಣ ಭಾರತ. ನಾವು ಅದರಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಈ ಆಂಧ್ರ ಪ್ರದೇಶ ಈ ತರದ ವಿಭಾಗ ಇಲ್ಲ. ಈ ಪೂರ್ತಿಯಾದ ಪ್ರದೇಶ ಆ ತ್ರೇತಾಯುಗದ ರಾಮನಿದ್ದಂತಹ ಕಾಲದಲ್ಲಿ ಪೂರ್ತಿಯಾಗಿ ದಂಡಕಾರಣ್ಯ ಅಂತಾಗಿತ್ತು. ಈ ಎಲ್ಲ ಪ್ರದೇಶದಲ್ಲಿ, ನಾವಿರುವಂತಹ ಪ್ರತಿಯೊಂದು ಪ್ರದೇಶದಲ್ಲಿ ರಾಮನ ಹೆಜ್ಜೆ ಗುರುತುಗಳಿವೆ. ಇಲ್ಲೆಲ್ಲ ರಾಮ ಬಂದು ಸಂಚಾರ ಮಾಡಿಕೊಂಡು ಹೋಗಿದ್ದಾನೆ. ಅಲ್ಲಪ್ಪ, ರಾಮ ಅಷ್ಟು ಮೃದುವಾಗಿದ್ರೆ ಹಿಂಗೆ ರಾಜನಾದವನು ಇಷ್ಟು ಮೃದುವಾಗಿದ್ರೆ ಹೇಗೆ ಅಂತಂದ್ರೆ, ಇದಕ್ಕೆ ಮಹಾತ್ಮರು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಸಂಸ್ಕೃತದಲ್ಲಿ ಸೂಕ್ತಿ ಇದೆ. ಈಗ ಅದಕ್ಕೆ ಒಂದು ದ್ರವವೂ ಬಂದಿದೆ, ತಾವೆಲ್ಲ ಯೂಟ್ಯೂಬ್ಗಳಲ್ಲಿ ಅಥವಾ ಇದರಲ್ಲಿ ನೋಡಬಹುದು. ಒಂದು ದ್ರವ ಇರುತ್ತೆ, ಆ ದ್ರವಕ್ಕೆ ನಿಧಾನವಾಗಿ ಮುಟ್ಟಿದ್ರಿ ಅಂತಂದ್ ಹೇಳಿದ್ರೆ ಅದು ನಿಮ್ಮ ಕೈ ಒಳಗಡೆಯಲ್ಲಿ ಹೋಗ್ಬಿಡತ್ತೆ, ಅಷ್ಟು ಮೃದುವಾಗಿರತ್ತೆ. ಆದ್ರೆ ಅದೇ ದ್ರವವನ್ನು ಜೋರಾಗಿ ಗುದ್ದಿದರೆ ನಿಮ್ ಕೈ ಫ್ರಾಕ್ಚರ್ ಆಗಿ ಹೋಗ್ಬಿಡತ್ತೆ, ಅಷ್ಟು ಗಟ್ಟಿಯಾಗಿರತ್ತೆ. ಮತ್ತ ಅದನ್ನ ಕಾಯಿಸ್ಬೇಕಾಗಿಲ್ಲ, ಏನೋ ಮಾಡಬೇಕಾಗಿಲ್ಲ, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಇನ್ನು ಸುಲಭವಾಗಿ ಹೇಳೋದು ಅಂತಾದ್ರೆ, ನೀರನ್ನ ತುಂಬಾ ಹತ್ತಿರದಿಂದಾಗಿ ಕೈಯನ್ನ ಯಾವ್ದೋ ಒಂದು ನದಿಯಲ್ಲೋ ಸರೋವರದಲ್ಲೋ ಈಜಲಿಕ್ಕೆ ಹೋದಾಗ ಅಥವಾ ಮೇಲಿನಿಂದ ನೀರಿಗೆ ಧುಮುಕಿದರೆ, ತುಂಬಾ ಹತ್ತಿರದಿಂದ ನೀರಿಗೆ ಈ ಈಜುಗಾರರು ಧುಮುಕುವ ಹಾಗೆ ಧುಮುಕಿದ್ರೆ ಆ ನೀರನ್ನ ಸೀಳಿಕೊಂಡು ನೀರಿನ ಒಳಗಡೆಯಲ್ಲಿ ಸೇರಿಕೊಂಡು ಬಿಡ್ತೇವೆ, ಏನು ಪೆಟ್ಟಾಗೋದಿಲ್ಲ. ಆದರೆ ಅದೇ ನೀರಿಗೆ ಅಡ್ಡಲಾಗಿ ಎದೆಯನ್ನು ಕೊಟ್ಟೋ ಬೆನ್ನನ್ನು ಕೊಟ್ಟೋ ಬಿದ್ರೆ ಕಲ್ಲಿನಲ್ಲಿ ಬಿದ್ದಾಗ ಏನು ಪೆಟ್ಟು ಬೀಳುತ್ತೋ ಅದೇ ಪೆಟ್ಟು ಬೀಳುತ್ತೆ. ಅಷ್ಟು ಮೃದುವಾದಂತಹ ನೀರೇ ಅಷ್ಟು ಜೋರಾದ ಏಟನ್ನು ಕೂಡ ಕೊಡುತ್ತೆ. ಹಾಗೆ ರಾಮ ಮೃದುವಾದಂತಹ ವ್ಯಕ್ತಿಗಳ ಎದುರಿನಲ್ಲಿ ಅತ್ಯಂತ ಮೃದು, ದುಷ್ಟರ ಎದುರಿನಲ್ಲಿ ಅಷ್ಟೇ ಕಠೋರ. ಆ ಕಠೋರತೆ ಹೇಗಿರುತ್ತೆ ರಾಮನದ್ದು ಅನ್ನೋದನ್ನ ಇಲ್ಲೇ ತೋರಿಸ್ತಾರೆ. ರಾಮ ಇಷ್ಟೆಲ್ಲ ತಂದೆಗೋಸ್ಕರವಾಗಿ ರಾಜ್ಯವನ್ನ ಬಿಟ್ಟು ಅತ್ಯಂತ ಕೋಮಲವಾದಂತಹ ತನ್ನ ಪಾದಗಳಿಂದಾಗಿ 14 ವರ್ಷಗಳ ಕಾಲ ವನವಾಸವನ್ನು ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಸುತ್ತಾ ಇದ್ದಾನೆ, ಎಲ್ಲವನ್ನು ಮಾಡ್ತಾ ಇದ್ದಾನೆ ಅಂತಾದ್ರೂ ರಾಮನಿಗೆ ಬಹಳ ಆಯಾಸವಿದೆಯೋ? ಯಾವ ಆಯಾಸವೂ ರಾಮನಿಗಿಲ್ಲ, ಅನಾಯಾಸವಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಗಾಳಿ ಎಲ್ಲ ದಿಕ್ಕಿನಲ್ಲಿ ಸಂದು ಗೊಂದುಗಳಲ್ಲಿ ಎಲ್ಲ ಕಡೆಯಲ್ಲಿ ತಿರುಗಾಡ್ತಾ ಇರುತ್ತೆ. ಗಾಳಿಗೆ ಏನು ಆಯಾಸ? ಏನೂ ಆಯಾಸ ಇಲ್ಲ. ಗಾಳಿಗೆ ಆಯಾಸವಿಲ್ಲದೆ ಇದ್ದಾಗ ಇಡೀ ಜಗನ್ನಿಯಾಮಕನಾದಂತಹ ರಾಮನಿಗೆ ಆಯಾಸ ಎಲ್ಲಿಂದ ಬಂತು? ಇವನು ಸೀತೆಯ ಅಪಹರಣವಾದ ನಂತರದಲ್ಲಿ ಹನುಮಂತ, ಸುಗ್ರೀವ, ಲಕ್ಷ್ಮಣರು ಇವರೆಲ್ಲರ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಎಲ್ಲ ಕಥೆಗಳನ್ನು ಹಿಂದೆ ಮುಂದೆ ಮಾಡಿ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಶೂರ್ಪಣಖಿಯ ಮೂಗನ್ನ ಕತ್ತರಿಸಿದ. ಯಾಕೆ ಮೂಗನ್ನು ಕತ್ತರಿಸಿದ ಅನ್ನೋ ಕಥೆಯನ್ನ ಮುಂದೆ 91ನೇ ಶ್ಲೋಕದಲ್ಲಿ ಮತ್ತೆ ವಿವರಣೆ ಕೊಡ್ತಾರೆ. ನಮ್ಮತ್ತಲ್ಲೇ ಆ ಕಥೆಯನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ. ಕಿವಿ, ಮೂಗು ಇವೆರಡನ್ನು ಕೂಡ ಕೊಯ್ದು ವಿರೂಪಗೊಳಿಸ್ತಾನೆ. ಧ್ವಸ್ತಕರ್ಣಾಂ ವಿಘೋಣಾಂಚ ಕಾರಯಾಮಾಸ ರಾಕ್ಷಸೀಂ ಲಂಕೇಶ ಭಗಿನೀಂ ರಾಮೋ ಲಕ್ಷ್ಮಣೇನಾನು ಜನ್ಮನ. ಶೂರ್ಪಣಖಿ ಮಹಾದುಷ್ಟ ಸ್ತ್ರೀ, ರಾವಣನ ತಂಗಿ. ಶೂರ್ಪಣಖಿಗೆ ಆಗ್ಲೇ ಮದುವೆ ಆಗಿರತ್ತೆ. ಆದ್ರೆ ರಾವಣನ ಜೊತೆಯಲ್ಲಿ ರಾವಣ ಯಾವುದೋ ಒಂದು ಕಡೆಗೆ ಯುದ್ಧಕ್ಕೆ ಹೋಗಿರ್ತಾನೆ. ರಾವಣನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ಬೇಕು, ರಾವಣನಿಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಅನ್ನೋ ಕಾರಣದಿಂದ ಈ ಶೂರ್ಪಣಖಿಯ ಗಂಡನೂ ಕೂಡ ತೆರಳಿರ್ತಾನೆ. ಆ ಯುದ್ಧ ಮಾಡುವಂತಹ ತೀವ್ರತೆಯಲ್ಲಿ ರಾವಣನಿಗೆ ತನ್ನ ಸೈನ್ಯದವರು ಯಾರು, ಎದುರುಗಡೆ ಸೈನ್ಯದವರು ಯಾರು ಅಂತ ವಿವೇಚನೆ ಮಾಡುವಷ್ಟೂ ಶಕ್ತಿ ಇರಲಿಲ್ಲ. ಈ ಶಕ್ತಿ ಇಲ್ಲದೇನೆ ಆ ಸಂದರ್ಭದಲ್ಲಿ ಆ ಯುದ್ಧದ ತೀವ್ರತೆ ಹೆಚ್ಚಿದಾಗ ಗೊತ್ತಿಲ್ಲದೇನೆ ಶೂರ್ಪಣಖಿಯ ಗಂಡನನ್ನು ಕೂಡ ಕೊಂದುಬಿಟ್ಟ, ರಾವಣನೇ ಕೊಂದುಬಿಟ್ಟ.
ಆಮೇಲೆ ಏನ್ ಮಾಡ್ಬೇಕು? ಶೂರ್ಪಣಖಿ ಬಹಳ ದುಃಖ ಪಡ್ತಾ ಇದ್ರು. ಅದಕ್ಕೆ ಶೂರ್ಪಣಖಿಗೆ 14,000 ಜನ ಸೈನಿಕರ ಒಂದು ಗುಂಪನ್ನು ಕೊಟ್ಟು, ಒಂದು ಸೇನಾ ತುಕಡಿ ಎಂದು ಕರೀತಾರಲ್ಲ, ಒಂದು ಸೇನಾ ತುಕಡಿಯನ್ನ, ಒಂದು ರೆಜಿಮೆಂಟ್ ಅನ್ನ ಕೊಟ್ಟು, ನೀನೆಲ್ಲ ಈ ಭಾರತಕ್ಕೆ ಹೋಗು. ಅವನಿದ್ದಿದ್ ಲಂಕಾ ಪಟ್ಟಣದಲ್ಲಿ, ನೀನು ಭಾರತದ ದಂಡಕಾರಣ್ಯಕ್ಕೆ ಹೋಗು, ಅಲ್ಲೆಲ್ಲ ಸಂಚಾರ ಮಾಡ್ತಾ ಇರೋ, ನಿನಗೆ ಯಾರು ಬೇಕು ಅಂತ ಅನಿಸುತ್ತೋ ಅವರನ್ನು ಮದುವೆ ಆಗ್ಬಹುದು, ನಾನು ನಿನ್ನ ಮದುವೆ ಮಾಡಿಸಿ ಕೊಡ್ತೇನೆ. ಇಲ್ಲ ಅಂತಂದ್ರೆ ಅಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾರೆ, ಅವ್ರದ್ದೆಲ್ಲ ಹಾಳು ಮಾಡ್ಕೊಂಡು ಈ ಎಲ್ಲ 14,000 ಜನ ಖರದೂಷಣಾದಿಗಳು ಯಾರ್ಯಾರಿದ್ದಾರೋ ಇವ್ರೆಲ್ಲರನ್ನು ಕೂಡ ಇಟ್ಟುಕೊಂಡು ಅವ್ರ ಜೊತೆಯಲ್ಲಿ ಚೆನ್ನಾಗಿ ಸಂಚಾರ ಮಾಡ್ತಾ ಇರೋ, ಬೇಕಾದಾಗ ಇರು ನೀನು ಅಂತ. ಈ ತರ ರಾವಣನೇ ತನ್ನ ತಂಗಿಯ ಗಂಡನನ್ನ ಕೊಂದು, ನಿನಗ್ ಬೇರೆ ಯಾವ್ದಾದ್ರು ಗಂಡ ಸಿಕ್ಕ ಅಂತಂದ್ರೆ ಹೇಳು, ಮದುವೆ ಮಾಡಿಸ್ತೇನೆ ಅಂತ ಹೇಳಿರ್ತಾನೆ. ಅಂತಹ ದುಷ್ಟರು. ರಾಮ ಮತ್ತು ಸೀತೆಯು ಕಾಡಿನಲ್ಲಿ ಇದ್ದಾಗ ರಾಮನ ರೂಪವನ್ನು ನೋಡಿ ಮೋಹಿತಳಾದಂತಹ ಶೂರ್ಪಣಖಿ ಮಹಾವಿಕಾರ ರೂಪ ಉಳ್ಳವಳು. ದೊಡ್ಡ 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 ಮೆಣಸಿನಕಾಯಿ ಗಾತ್ರದ ಮೂಗು, ಈ ಮೊರದಂತಹ ಕಿವಿಗಳು, ಡೊಳ್ಳು ಹೊಟ್ಟೆ ಗಾತ್ರದ ಹೊಟ್ಟೆ, ಕಾಲಿಗೂ ಕೈಗೂ ಸಂಬಂಧವೇ ಇಲ್ಲ, ದೊಡ್ಡ ದೊಡ್ಡ ಕೈ ಕಾಲುಗಳು, ಬೆಟ್ಟದಷ್ಟು ಗಾತ್ರದ ಎದೆ ಭಾಗ, ನೋಡ್ಲಿಕ್ಕೆ ತುಂಬಾ ವಿಕಾರವಾದಂತಹ ರೂಪ. ಆದ್ರೆ ಮಾಯಾಶಕ್ತಿ ಇತ್ತು ಅವಳಿಗೆ. ತುಂಬಾ ಸುಂದರವಾದ ರೂಪವನ್ನ ಧರಿಸಿ ರಾಮನ ಬಳಿಯಲ್ಲಿ ಬರ್ತಾಳೆ. ರಾಮನಿಗೆ ಗೊತ್ತಾಯ್ತು ಇವಳು ಇಂಥ ದುಷ್ಟಳು ಅಂತ ಗೊತ್ತಾಯ್ತು. ಆದ್ರೆ ರಾಮ, ನಾನ್ ನಿನ್ನನ್ನ ಮದುವೆ ಆಗೋದಿಲ್ಲ, ಯಾಕೆ ಅಂತಂದ್ರೆ ನನಗಾಗಲೇ ಮದುವೆ ಆಗಿದೆ, ಇವಳಿದ್ದಾಗ ನಾನ್ ಹೇಗೆ ನಿನ್ನನ್ನು ಮದುವೆ ಆಗ್ಲಿ ಅಂತ ಕೇಳ್ತಾ. ಹಾಗಾದ್ರೆ ನಾನ್ ನಿನ್ನನ್ನು ಮದುವೆ ಆಗ್ಬೇಕು ಅಂತ ಬಂದಿದ್ದೇನೆ, ನಿನ್ ಮದುವೆ ಆಗ್ಲಿಲ್ಲ ಅಂತಂದ್ರೆ ಮತ್ತೇನ್ ಮಾಡ್ಬೇಕು? ಇಲ್ಲ, ನನ್ ತಮ್ಮ ಇದ್ದಾನೆ, ಅವನ ಹತ್ರ ಹೋಗಿ ಕೇಳು ಅಂತಂದ. ಅವಳಿಗೆ ಲಕ್ಷ್ಮಣನನ್ನು ನೋಡಿದಾಗ ಇವನು ಚೆನ್ನಾಗಿದ್ದಾನೆ ಅಂತ ಅಂದುಕೊಂಡು ಅಲ್ಲಿಗೆ ಹೋಗ್ತಾಳೆ. ಲಕ್ಷ್ಮಣ ಹೇಳ್ತಾನೆ, ಅಯ್ಯೋ ನನ್ನನ್ನೇನ್ ಮದುವೆ ಆಗ್ತೀಯಮ್ಮ, ನಾನ್ ನೋಡು ಅಲ್ಲಿ ಕೂತಿದ್ದಾನಲ್ಲ ಹೆಂಡತಿಯ ಜೊತೆಯಲ್ಲಿ, ಅವನ ದಾಸ. ನೀನೇನಾದ್ರೂ ನನ್ನನ್ನು ಮದುವೆ ಆದಿ ಅಂತಂದ್ರೆ ನೀನು ಅವರಿಬ್ಬರ ಸೇವೆ ಮಾಡ್ಲಿಕ್ಕೆ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗತ್ತಷ್ಟೆ. ಮದುವೆ ಆದ್ರೆ ರಾಜನನ್ನ ಮದುವೆ ಆಗ ರಾಮನ ಹತ್ರ ಹೋಗೋ ಅಂತ ಮತ್ತೆ ಹೇಳ್ತಾನೆ. ಹೌದಲ್ಲ, ನಾನ್ ಯಾಕೆ ದಾಸಿ ಆಗ್ಬೇಕು ಅಂತ ಅಂದುಕೊಂಡು ಶೂರ್ಪಣಖಿ ಮತ್ತೆ ರಾಮನ ಬಳಿಯಲ್ಲಿ ಬರ್ತಾನೆ. ನೋಡಿ, ಅಂದ್ರೆ ಅವಳಿಗೆ ಯಾವುದೋ ಪುರದ್ರೂಪಿಯಾದ ಗಂಡು ಸಿಕ್ಕರೆ ಸಾಕಷ್ಟೆ. ರಾಮನೇ ಆಗ್ಬೇಕು, ಲಕ್ಷ್ಮಣನೇ ಆಗ್ಬೇಕು ಅಂತಿಲ್ಲ. ನಿಜವಾದ ಪ್ರೀತಿ ಇದ್ರೆ ರಾಮನನ್ನ ಬಿಟ್ಟು ಲಕ್ಷ್ಮಣನ ಬಳಿಯಲ್ಲಿ ಹೋಗ್ತಾ ಇದ್ಲ? ಲಕ್ಷ್ಮಣ ಬೇಡ ಅಂತ ಹೇಳಿದಾಗ ಅದನ್ನ ಬಿಟ್ಟು ವಾಪಸ್ ಇಲ್ಲಿಗೆ ಬರ್ತಾ ಇದ್ಲ? ಯಾರು ನನಗೆ ರೂಪ ಯೌವನಗಳು ಅಥವಾ ದುಡ್ಡು ಮುಂತಾದವುಗಳೆಲ್ಲ ಇದೆ ಅಂತ ಅಂದುಕೊಂಡು ಇವನನ್ನು ಬಿಟ್ಟು ಅಲ್ಲಿಗೆ ಬಿಟ್ಟು ಇಲ್ಲಿಗೆ ಬರ್ತಾರೋ, ಅವರು ಪುರುಷರೇ ಆಗಿರ್ಲಿ ಸ್ತ್ರೀಯರೇ ಆಗಿರ್ಲಿ, ಅವರು ಶೂರ್ಪಣಖಿಯರಿಗೆ ಸಮಾನರಾದವರು. ಧರ್ಮ ಪತ್ನಿಯರು ಅಂತ ಯಾರಿರ್ತಾರೋ ಅವರಲ್ಲಿ ನಿಯತವಾಗಿ ಮನಸ್ಸನ್ನ ಪತಿಯರು ಮಾಡಬೇಕು, ಪತ್ನಿಗೆ ಪತಿಯಲ್ಲಿಯೇ ಮನಸ್ಸು ಇರಬೇಕು. ಇಬ್ಬರದ ಧರ್ಮವೂ ಇದು. ಆದ್ರೆ ಇವಳಿಗೆ ಯಾವ ನಿಷ್ಠೆಯೂ ಇಲ್ಲ. ಏನಾಗಿದೆ, ಇವಳಿಗೆ ರಾಮ ಕಂಡ ಚೆನ್ನಾಗಿ ಅನ್ನಿಸಿದ, ರಾಮನನ್ನು ಮದುವೆ ಆಗ್ತೇನೆ. ಲಕ್ಷ್ಮಣ ಕಂಡ ಅವನು ಚೆನ್ನಾಗಿ ಅನ್ನಿಸಿದ, ಅವನನ್ನು ಮದುವೆ ಆಗ್ತೇನೆ. ಇವಳ ಈ ಕ್ಷುದ್ರವಾದಂತಹ ದೈಹಿಕ ಬಾಧೆಯನ್ನ ತೀರಿಸಬೇಕಾಗಿದೆ. ಅದಕ್ಕೆ ಯಾರೋ ಒಬ್ಬ ಪುರುಷ ಬೇಕಷ್ಟೆ. ಈ ತರದ ಅವಳ ವಿಕೃತ ಮನಸ್ಸನ್ನ ಲೋಕಕ್ಕೆ ತಿಳಿಸಿಕೊಡ್ಬೇಕು. ಆಮೇಲೆ ಅವಳು ಸಿಟ್ಟಿನಿಂದ, ಈ ಸೀತೆ ಇರೋದ್ರಿಂದ ನೀ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇವಳನ್ನೇ ಕತ್ತರಿಸಿ ಹಾಕ್ತೇನೆ, ಅವಾಗ ನಿನಗೆ ಯಾರು ಗತಿ ಇಲ್ಲ, ನನ್ನನ್ನೇ ಮದುವೆ ಆಗ್ಬೇಕು ನೀನು ಅಂತ ಆ ಸೀತೆಯನ್ನೇ ಹೊಡಿಲಿಕ್ಕೆ ಬರ್ತಾಳೆ. ಬಂದಾಗ ರಾಮ ಲಕ್ಷ್ಮಣನಿಗೆ ಸೂಚನೆ ಕೊಟ್ಟು ಅವಳ ಕಿವಿ ಮತ್ತು ಮೂಗನ್ನ ಕತ್ತರಿಸಿ ಹಾಕದ. ಅಯ್ಯೋ, ರಾಮ ಎಂಥ ಘೋರ ಅನರ್ಥವನ್ನು ಮಾಡಿದ ಅಂತ ಜನರು ಆಡಿಕೊಳ್ಬಾರದು. ಇಷ್ಟು ಮಾಡಿದ್ರು ಅನ್ಕೊಳ್ತಾರೆ. ರಾಮ ಶೂರ್ಪಣಖಿ ಪಾಪ ಬಂದು ಕೇಳಿಕೊಂಡು ಮದುವೆ ಆಗ್ಬೇಕು ಅಂತ ಬಂದವಳನ್ನ ಇಷ್ಟೆಲ್ಲ ಶಿಕ್ಷೆ ಕೊಟ್ಬಿಟ್ಟ. ಅವಳಿಗೆ ಮದುವೆ ಆಗ್ಬೇಕು ಅನ್ನುವ ಆಸೆ ಇದ್ದದ್ದಲ್ಲ, ದೈಹಿಕವಾದ ಬಾಧೆಯನ್ನು ತೀರಿಸಿಕೊಳ್ಳಿಕ್ಕೆ ಪುರುಷನ ಅಪೇಕ್ಷೆ ಇತ್ತಷ್ಟೆ. ಅದಕ್ಕೆ ರಾಮನಾದ್ರೂ ಸರಿ, ಲಕ್ಷ್ಮಣನಾದ್ರೂ ಸರಿ, ಮತ್ತೊಬ್ಬನಾದ್ರೂ ಸರಿ ಅನ್ನುವ ಹಂತದಲ್ಲಿ ಇದ್ದವಳವಳು. ಅಂಥವಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ತನ್ನ ಆಸೆಯನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ಒಬ್ಬ ಯುವತಿಯನ್ನ ಕೊಲ್ಲಲಿಕ್ಕೆ ಅಂತ ಬಂದಿದ್ದಾಳೆ. ಅಷ್ಟೇ ಅಲ್ಲ, ಇವಳು ಆ ಕಾಡಿನಲ್ಲಿ ಇದ್ದುಕೊಂಡು ಯಾವ್ಯಾವ ಋಷಿಮನೆಗಳು ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ಸಿದ್ಧರಾಗ್ತಾ ಇದ್ರು, ಆ ಎಲ್ಲರನ್ನೂ ಕೂಡ ಹಿಂಸಿಸಿ ಆ ಯಜ್ಞಗಳನ್ನ
ಮಧ್ಯದಲ್ಲೇ ನಿಲ್ಲುವ ಹಾಗೆ ಮಾಡಿ ಋಷಿಮುನಿಗಳಿಗೆಲ್ಲ ಬಹಳ ಆಪತ್ತನ್ನು ತಂದು ಕೊಡ್ತಾ ಇದ್ದದ್ದು. ಅಂಥವಳು ಇವಳ ಕಿವಿ ಮೂಗುಗಳನ್ನ ಕತ್ತರಿಸಿದ. ಒಂದು, ಇವಳು ಮಾಡಿದ ಅಪರಾಧಕ್ಕೆ ಶಿಕ್ಷೆ. ಅಷ್ಟೇ ಅಲ್ಲದೇನೆ ನಾವೆಲ್ಲ ಗಮನಿಸ್ಬೇಕು, ರಾಮ ಈಗ ಅವತಾರ ಮಾಡಿರೋದು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಕಾರಣದಿಂದ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದು ಯಾವುದಕ್ಕೋಸ್ಕರ? ರಾವಣನನ್ನ ಕೊಲ್ಲಬೇಕು ಅಂತ ಅಲ್ವಾ? ರಾವಣನನ್ನ ಕೊಲ್ಲಬೇಕು ಅಂತಂದ್ರೆ ರಾಮನಿಗೆ ರಾವಣನ ಜೊತೆಯಲ್ಲಿ ಸಂಬಂಧ ಏರ್ಪಡಬೇಕು. ರಾಮನಿಗೆ ರಾವಣನ ಜೊತೆಯಲ್ಲಿ ಸಂಬಂಧ ಹೇಗೆ ಏರ್ಪಡುತ್ತೆ? ಈಗ 14 ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕು ಅಂತ ಹೇಳಿದ್ದು, ವನವಾಸವನ್ನು ಮಾಡಬೇಕು ಅಂತ 13 ವರ್ಷಗಳು ಈಗಾಗಲೇ ಕಳೆದು ಹೋಗಿದೆ. ಇನ್ನು ಉಳಿದಿದ್ದು ಕೇವಲ 1 ವರ್ಷಗಳ ಕಾಲ ಮಾತ್ರ. ಹೇಗೆ ಅವಕಾಶ ಇದೆ ಈಗ? ಹಾಗಾದ್ರೆ ಈ ಶೂರ್ಪಣಕಿಯನ್ನ ಈ ರೀತಿಯಾಗಿ ವಿರೂಪ ಮಾಡಿದರೆ ಇವಳು ತನ್ನ ಸೈನ್ಯದ ಜೊತೆಯಲ್ಲಿ ಬರ್ತಾಳೆ, ಅವರು ಎಲ್ಲರನ್ನ ಸಂಹಾರ ಮಾಡಬಹುದು. ಆಮೇಲೆ ಶೂರ್ಪಣಕಿ ಈ ರೀತಿಯಾಗಿ ಇದೆ ಅಂತ ರಾವಣನ ಬಳಿಯಲ್ಲಿ ಹೋಗಿ ಹೇಳ್ತಾಳೆ, ಸೀತೆ ಎಂಥ ಸುಂದರಿಯಾಗಿದ್ದಾಳೆ, ಏನು ರಾವಣ ನೀನು ಮಂಡೋದರಿಯನ್ನು ಮದುವೆ ಮಾಡ್ಕೊಂಡು ಕೂತಿದ್ದಿ, ಅಂತ ಸುಂದರಿ ಸ್ತ್ರೀ ಇನ್ನೊಬ್ಬ ಯಾವ್ದೋ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಮದುವೆ ಆಗಿದ್ದಾಳೆ, ನೀನು ಅವಳಿಗೆ ನಿಜವಾದ ಪತಿ ಆಗ್ಬೇಕು, ಯಾರ್ಯಾರೋ ಅವರನ್ನು ಮದುವೆ ಆಗ್ಬಿಟ್ಟಿದ್ದಾರೆ ಅಂತ ಅವಳು ತನಗಾದ ಅಪಮಾನವನ್ನ ಹೇಳುವುದರ ಜೊತೆಯಲ್ಲಿ ರಾವಣನಿಗೆ ಸೀತೆಯಲ್ಲಿ ಆಸೆ ಹುಟ್ಟುವಂತಹ ಮಾತುಗಳನ್ನಾಡಿ ರಾವಣನ ಮುಖಾಂತರವಾಗಿ ಸೀತೆಯ ಅಪಹರಣವಾದಂತೆ ತೋರಿಸಿ ಸೀತೆಯನ್ನ ರಕ್ಷಿಸುವ ನೆಪದಲ್ಲಿ ರಾಮನ ಲಂಕೆಗೆ ಹೋಗಿ ರಾವಣನನ್ನ ಕೊಲ್ಲಬೇಕು. ಇದೆಲ್ಲ ಆಗ್ಬೇಕು ಅಂತಂದ್ರೆ ಅದರ ಮಧ್ಯದ ಕೊಂಡಿ ಯಾರು ಅಂತಂದ್ರೆ ಶೂರ್ಪಣಕಿ. ಆ ಶೂರ್ಪಣಕಿಯನ್ನ ದಾರಣವನ್ನಾಗಿ ಮಾಡಿಕೊಂಡು ರಾಮ ಲಕ್ಷ್ಮಣನ ಮುಖಾಂತರವಾಗಿ ಅವಳ ಕಿವಿ ಮತ್ತು ಮೂಗುಗಳನ್ನ ಕತ್ತರಿಸ್ತಾ ಇದ್ದಾನೆ. ಹಾಗೆ ಅಂತ ಅವಳೇನು ನಿರಪರಾಧಿ ಅಲ್ಲ, ಅವಳ ಅಪರಾಧವೂ ಇದೆ ಅಂತ ತೋರಿಸ್ಲಿಕ್ಕೆ ಹಿಂದಿನ ಕಥೆಯನ್ನು ಹೇಳಿದ್ರು. ಆ ನಿಮಿತ್ತದಿಂದ ಸೀತಾವಿರಹವೂ ಆದ ಹಾಗಾಯ್ತು. ವಸ್ತುತಃ ಸೀತಾವಿರಹ ಇಲ್ಲ, ಆ ಕಥೆಯನ್ನು ಮುಂದೆ ಹೇಳ್ತೇನೆ. ರಾವಣ ಒಯ್ದಿದ್ದು ಸೀತಾ ಕೃತಿಯನ್ನೇ ಹೊರತಾಗಿ ಸೀತೆಯನ್ನ ಅಲ್ಲವೇ ಇಲ್ಲ, ಡಮ್ಮಿ ಸೀತೆಯನ್ನ. ಅಂತಹ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕಿಕೊಂಡು ರಾಮ ಹೊರಟಿದ್ದಾನೆ. ಹೊರಟಾಗ ಈ ರಾಮೇಶ್ವರದ ಸಮೀಪಕ್ಕೆ ಬಂದಿದ್ದಾನೆ. ಮಧ್ಯದಲ್ಲಿ ಎಲ್ಲ ಕಥೆಗಳಾಯ್ತು. ಹನುಮಂತ ಹೋಗಿ ಸೀತೆ ಎಲ್ಲಿದ್ದಾಳೆ ಅಂತ, ಅಶೋಕವನದಲ್ಲಿದ್ದಾಳೆ ಅಂತ ತಿಳಿದುಕೊಂಡ. ರಾಮನು ಕೊಟ್ಟಂತಹ ಮುದ್ರಿಕೆಯನ್ನು ಅವಳಿಗೆ ಕೊಟ್ಟ. ಅವಳಿಂದ ಒಂದು ಚೂಡಾಮಣಿಯನ್ನ ಸ್ವೀಕಾರ ಮಾಡಿ ರಾಮನಿಗೆ ಬಂದು ಕೊಡ್ತಾ ಇದ್ದಾನೆ. ರಾವಣ ಸುಗ್ರೀವನ ಜೊತೆಯಲ್ಲಿ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಸೀತೆಯನ್ನ ಕರೆದುಕೊಂಡು ಬರ್ಲಿಕ್ಕೆ ಅಂತ ರಾಮೇಶ್ವರದ ಬಳಿಯಲ್ಲಿ ರಾಮ ಸೇತುವೆಯಲ್ಲಿ ಪ್ರಾರಂಭವಾಗುತ್ತಾ ಆ ಸ್ಥಳಕ್ಕೆ ಬರ್ತಾ ಇದ್ದಾನೆ. ಸೇತುವೆಯನ್ನು ಕಟ್ಟಬೇಕು ಅಂತ ಮಾಡಿದ್ದಾನೆ. ಆದ್ರೆ ಸಮುದ್ರ ರಾಜ ಎದ್ದು ಬರ್ಲೇ ಇಲ್ಲ. ಆಮೇಲೆ ರಾಮನಿಗೆ ಕೋಪ ಬಂತು, ಹುಬ್ಬನ್ನ ಗಂಟಿಕ್ಕಿದ. ರಾಮನ ಹುಬ್ಬಿನ ಗಂಟಿಗೆ ಹೆದರಿದಂತಹ ವರುಣದೇವ, ಸಮುದ್ರ ರಾಜ ಯಾರು ಅಂದ್ರೆ ವರುಣನೇ, ಜಲಾಭಿಮಾನಿಯಾದಂತಹ ವರುಣ ತನ್ನ ಪತ್ನಿಯಾದ ಗಂಗಾ ಮುಂತಾದಂತಹ ಅನೇಕ ನದ್ಯಭಿಮಾನಿ ದೇವತೆಗಳಿಂದ ಸಹಿತನಾಗಿ ಬಂಗಾರದ ಪಾತ್ರೆಯಲ್ಲಿ ಅನೇಕ ಪೂಜಾ ವಸ್ತುಗಳನ್ನು ಇಟ್ಟುಕೊಂಡು ಬಂದು ರಾಮನ ಬಳಿಯಲ್ಲಿ ನಿಂತಿದ್ದಾನೆ. ನಂತರದಲ್ಲಿ ತನ್ನ ಮೇಲೆ ಸೇತುವೆ ಕಟ್ಟಲಿಕ್ಕೆ, ಕಟ್ಟಿದ ಸೇತುವೆ ಮುಳುಗದೆ ಇರುವ ಹಾಗೆ ರಾಮನ ಸೇವೆಯನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾನೆ. ಈ ಸೇತುವೆಯ ಮುಖಾಂತರವಾಗಿ ರಾಮ ಇಡೀ ಕಪಿಸೈನ್ಯವನ್ನ ತೆಗೆದುಕೊಂಡು ಲಂಕಾಪಟ್ಟಣಕ್ಕೆ ಹೋಗಿ ರಾವಣನ ರಾಕ್ಷಸರು ಯಾರ್ಯಾರು ಅವನ ಗುಂಪಿನಲ್ಲಿದ್ರೋ ಆ ಎಲ್ಲ ರಾಕ್ಷಸರ ಗುಂಪನ್ನ ಕಾಡಿಗೆ ಹತ್ತಿದ ಕಾಡ್ಗಿಚ್ಚು ಹೇಗೆ ಇಡೀ ಕಾಡನ್ನು ನಾಶ ಮಾಡುತ್ತೋ ಅದರಂತೆ ರಾಮ ತನ್ನ ರಭಸದಿಂದಾಗಿ, ತನ್ನ ಸಾಮರ್ಥ್ಯದಿಂದಾಗಿ ತಾನು ಅವತಾರ ಮಾಡಿದ ಉದ್ದೇಶವಾದ ರಾಕ್ಷಸರ ಸಂಹಾರವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದು ಸಂಕ್ಷಿಪ್ತವಾದ ರಾಮಾಯಣ ಅಂತ ಹೇಳ್ತಾ ಇದ್ದಾರೆ. ಇದರ ಮತ್ತು ಅವಾಂತರವಾದ ಚಿಕ್ಕ ಚಿಕ್ಕ ಕಥೆಗಳೆಲ್ಲ ಇದೆ ರಾಮಾಯಣದಲ್ಲಿಯೇ ಬರುವಂತಹದ್ದು. ಆ ಕಥೆಗಳನ್ನ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾದು ಕೇಶವಃ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು. ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳೇ. ರಾಮಾಯಣ ನಮಸ್ಕಾರ ಗುರುಗಳೇ.